ಬೆಸ್ಕಾಂ ಸೇರಿ ವಿದ್ಯುತ್ ವಿತರಣಾ ಕ್ಷೇತ್ರ ಖಾಸಗೀಕರಣ ವಿರೋಧಿಸಿ ಪ್ರತಿಭಟನೆ. ಬೆಸ್ಕಾಂ ಚಂದಾಪುರ ಉಪವಿಭಾಗದಿಂದ ಪ್ರತಿಭಟನೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಚಂದಾಪುರ ಬೆಸ್ಕಾಂ ಅಧಿಕಾರಿಗಳು, ನೌಕರರು, ಗುತ್ತಿಗೆದಾರರು ಹಾಗೂ ರೈತರಿಂದ ತೀವ್ರ ಪ್ರತಿಭಟನೆ. ವಿದ್ಯುತ್ ಖಾಸಗೀಕರಣದಿಂದ ಇಷ್ಟು ವರ್ಷ ಕಟ್ಟಿ ಬೆಳೆಸಿದ ಸಂಸ್ಥೆ ಈಗ ಖಾಸಗಿ ಪಾಲು. ವಿಶೇಷವಾಗಿ ರೈತರು ಮತ್ತು ಸಾರ್ವಜನಿಕರಿಗೆ ಅನಾನುಕೂಲವಾಗ್ತಾ ಇದೆ. ರೈತರ ಸಬ್ಸಿಡಿ ಹಾಗೂ ಉಚಿತ ಯೋಜನೆಗಳಿಗೆ ಧಕ್ಕೆ ಸಾಧ್ಯತೆ. ಖಾಸಗಿ ಅವರ ಕೈಗೆ ಅಧಿಕಾರ ಹೋದ್ರೆ ವಿದ್ಯುತ್ ದರಗಳು ಕೂಡ ಹೆಚ್ಚಾಗಬಹುದು. ಇದರಿಂದ ಗ್ರಾಹಕರ ಮೇಲೆ ಆರ್ಥಿಕ ಹೊರೆ ಬೀಳಬಹುದು ಅಂತ ಆಕ್ರೋಶ. ಸಿಬ್ಬಂದಿ ವರ್ಗ ಕೆಪಿಟಿಸಿಎಲ್ ಫೆಡರೇಷನ್ ವತಿಯಿಂದ ನಾವೆಲ್ಲರೂ ಇವತ್ತು ಸೇರಿ ಸಾಂಕೇತಿಕವಾಗಿ ನಾವು ಪ್ರತಿಭಟನೆನ ಹಮ್ಮಿಕೊಂಡಿದ್ವಿ. ಇದು ಉದ್ದೇಶ ಏನು ಅಂತ ಅಂದರೆ, ನಿಮಗಾಗಲೇ ನಿಮಗೆಲ್ಲ ಗೊತ್ತಿದೆ, ನಮ್ಮ ಗ್ರಾಹಕರಿಗೆ ನಾವು ಅರಿವು ಮೂಡಿಸುವ ಉದ್ದೇಶದಿಂದ ನಮ್ಮ ಸಿಬ್ಬಂದಿಗಳಿಗೆ ಕರೆದು ಅವ್ರಿಗೆ ಟಾಟಾ ಪವರ್ನವರು ಈಗ ಆಲ್ರೆಡಿ ನಮ್ಮ ಪ್ಯಾರಲಲ್ ಲೈಸೆನ್ಸ್ ಸೆಕ್ಷನ್ 14-15ರಲ್ಲಿ ಅವರು ಈ ಪಿಟಿಷನ್ನ KERC ಮುಂದೆ ಸಬ್ಮಿಟ್ ಮಾಡಿದ್ದಾರೆ. ಅವರು 19 ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ 19 ಜಿಲ್ಲೆಗಳಲ್ಲಿ ಕೇವಲ ಅವರು ಕೆಲವೇ ಪ್ರದೇಶಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವು ಲಾಭದಾಯಕವಾಗಿರ್ತವೆ. ಅವು ಬೇರೆ ಇನ್ಯಾವು ನಮ್ಮ ರೈತ ವರ್ಗದರಾಗಲಿ ಕಾಮನ್ ಪೀಪಲ್ಗಳಿಗಾಗಲಿ ಅವರು ಎಲ್ಲೂ ಕೂಡ ಆಯ್ಕೆ ಮಾಡ್ಕೊಂಡಿಲ್ಲ. ಅವರು ಆಯ್ಕೆ ಮಾಡಿರೋ ಉದ್ದೇಶ ಏನು ಅಂತ ಅಂದರೆ, ಅವರು ಲಾಭಕ್ಕೆ ಮಾತ್ರ ಅವರು ಇವತ್ತು ಆಯ್ಕೆ ಮಾಡಿಕೊಂಡು ನಾವು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಬಂದಿದ್ದಾರೆ. ಅವರಿಗಾಗಲೇ ಈಗಾಗಲೇ ನಡೆಸ್ತಾ ಇರ್ತಕ್ಕಂಥ ಕಂಪನಿಗಳು ನಷ್ಟದಲ್ಲಿದೆ, ಸುಮಾರು ಕಂಪನಿಗಳು ನಷ್ಟದಲ್ಲಿದೆ. ಅವರು ಸೇವೆನೂ ಕೂಡ ಸರಿಯಾಗಿ ನಿರ್ವಹಿಸಿಲ್ಲ. ಅಂತ ಕಂಪನಿಗಳಿಗೆ ನಮ್ಮ ಕರ್ನಾಟಕದಲ್ಲಿ ಅವಕಾಶ ಕೊಡಬಾರ್ದು ಅಂತ ಅನ್ನೋ ಉದ್ದೇಶದಿಂದ ನಮ್ಮ ಸಿಬ್ಬಂದಿ ವರ್ಗದಿಂದ ಗ್ರಾಹಕರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಇವತ್ತು ನಾವೆಲ್ಲ ಸೇರ್ಕೊಂಡಿದ್ದೀವಿ. ಈ ಇದರಲ್ಲಿ 23ನೇ ತಾರೀಕು KERC ಅವರು ಅಂತಿಮ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ನಮ್ಮ ಇಡೀ ಗ್ರಾಹಕರು ದಯಮಾಡಿ ಎಲ್ಲರೂ ಕೂಡ ತಮ್ಮ ಅಬ್ಜೆಕ್ಷನ್ಸ್ಗಳನ್ನ ಏನು ಇದೆ ಎಲ್ಲದಕ್ಕೆ ನಿಮಗೆಲ್ಲ ಏನೇನು ಆಗ್ತಾ ಇದೆ ಅವುಗಳನ್ನ ನೀವು ದಯಮಾಡಿ ಸಲ್ಲಿಸಬೇಕು ಅಂತ ನಾನು ತಮ್ಮ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ನಾವು ಪ್ರತಿಭಟನೆ ಆಯೋಜಿಸಿಕೊಂಡಿದ್ದೀವಿ. ಬೆಸ್ಕಾಂ ಎಂಪ್ಲಾಯೀಸ್, ಕಾಂಟ್ರಾಕ್ಟರ್ಸ್ ಮತ್ತೆ ಎಲ್ಲ ಸಾರ್ವಜನಿಕರು ಇಲ್ಲಿ ಬಂದು ಸೇರಿದ್ದೀವಿ. ಈ ಪ್ರತಿಭಟನೆ ಪ್ಯಾರಲಲ್ ಲೈಸೆನ್ಸಿಂಗ್ನ ಟಾಟಾ ಪವರ್ ಅವರು ಪ್ಯಾರಲಲ್ ಲೈಸೆನ್ಸಿಂಗ್ನ ಅಪ್ಲೈ ಮಾಡಿದ್ದಾರೆ. ಅದನ್ನ ನಿಲ್ಲಿಸಲಿಕ್ಕೆ ಈ ಹೋರಾಟ ಮಾಡೋಣ ಅಂತ ಈ ಪ್ರತಿಭಟನೆನ ಆಯೋಜಿಸಿಕೊಂಡಿದ್ದೀವಿ. ಅವರು ಆಕ್ಚುಲಿ ನೋಡಬೇಕಾದ್ರೆ ಅವ್ರ T&D ಲಾಸಸ್ ಪ್ರತಿಯೊಂದು ಬೇರೆ ಸ್ಟೇಟ್ಸ್ ಅಲ್ಲಿ ತುಂಬಾ ಜಾಸ್ತಿ ಇದೆ. ಅರೌಂಡ್ 24%, 26% ಇದೆ. ಬಟ್ ನಮ್ಮಲ್ಲಿ ನಾವು ಎಲ್ಲ ಲಾಸಸ್ ಮೇಂಟೈನ್ ಮಾಡ್ತಿರೋದು ಅರೌಂಡ್ 9 to 12% ಮಾತ್ರ. ಸೊ ಅವರು ಲಾಸಸ್ನ ತೋರಿಸ್ದಲೇ, ಅವರು ಎಷ್ಟು ಲಾಸ್ ಅಲ್ಲಿ ಇದ್ದಾರೆ ಅಂತ ತೋರಿಸ್ದಲೇ ದೇ ಆರ್ ಶೋಯಿಂಗ್ ದಟ್ ದೇ ಆರ್ ಅ ಪ್ರಾಫಿಟೇಬಲ್ ಕಂಪನಿ. ಬಟ್ ಅವರು ನಿಜವಾಗ್ಲೂ ತುಂಬಾ ಲಾಸ್ ಮಾಡ್ತಾ ಇರೋ ಕಂಪನಿ ಅಂತ ಅವ್ರಿಗೆ ನಮ್ಮ ಸರ್ಕಾರಕ್ಕೆ ನಾವು ಗಮನಕ್ಕೆ ತರಬೇಕು. ಆಮೇಲೆ ನೆಕ್ಸ್ಟ್ ಏನು ಹೇಳಬೇಕಂದ್ರೆ, ನಮ್ಮ ಇನ್ಫ್ರಾಸ್ಟ್ರಕ್ಚರ್, ನಾವು ಇಷ್ಟು ಕೋಟಿಗಟ್ಟಲೆ ಇನ್ಫ್ರಾಸ್ಟ್ರಕ್ಚರ್ ಹಾಕಿ ನಾವು ಸಾರ್ವಜನಿಕರಿಗೆ ಕೊಡ್ತಾ ಇರೋ ಇನ್ಫ್ರಾಸ್ಟ್ರಕ್ಚರ್, ಪ್ರತಿಯೊಬ್ಬ ಸಾರ್ವಜನಿಕ ದುಡ್ಡಿಂದ ನಾವು ಕಟ್ಟಿರೋ ಈ ಇನ್ಫ್ರಾಸ್ಟ್ರಕ್ಚರ್ನ ಒಬ್ಬ ಪ್ರೈವೇಟ್ ಕಂಪನಿಗೆ ಕೊಡ್ತಾ ಇದ್ದೀವಿ. ಆ ಪ್ರೈವೇಟ್ ಕಂಪ್ನಿಯವನು ಅರೌಂಡ್ ತುಂಬ ಕಡಿಮೆ ಅಮೌಂಟಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ತಗೊಂಡು ಅವನ ಪ್ರಾಫಿಟ್ಗೋಸ್ಕರ ಅವನು ನಮ್ಮ ಇನ್ಫ್ರಾಸ್ಟ್ರಕ್ಚರ್ನ ಯೂಸ್ ಮಾಡಿಕೊಂಡು ನಮ್ಮ ಕನ್ಸ್ಯೂಮರ್ಸ್ನ ಅವನ ಕಡೆ ಹೇಳ್ಕೊಂಡು ಅವ್ನ ಮೇಂಟೆನೆನ್ಸ್ ಸಹ ಮಾಡೋದಿಲ್ಲ. ಮೇಂಟೆನೆನ್ಸ್ ಸಹ ನಮ್ಮಲ್ಲೇ ಬಿಟ್ಟಿದ್ದಾರೆ. ಸೊ ದೇರ್ ಇಸ್ ನೋ KERC ಸಚ್ ರೆಗ್ಯುಲೇಷನ್ಸ್. ಅವರು ಮೇಂಟೆನೆನ್ಸ್ ಬಗ್ಗೆ ಯಾವುದೂ ಇನ್ನೂ ಕೊಟ್ಟಿಲ್ಲ. ಸೊ ಆದ್ರಿಂದ ನಮಗೆ ಈ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಈ ಪ್ಯಾರಲಲ್ ಲೈಸೆನ್ಸಿಂಗ್ ಬಂದರೆ ತುಂಬ ಕಷ್ಟ ಆಗುತ್ತೆ. ಮುಂದೆ ನಾವಿವಾಗ ಹೇಗೆ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ರಿಸ್ಪಾನ್ಸ್ ಟೈಮ್ ತುಂಬ ಬೇಗ ನಾವು ಅವ್ರಿಗೆ ಏನಾದರೂ ಪವರ್ ಕಟ್ ಆದರೆ, ಏನಾದರೂ ರಿಸಾಲ್ಯೂಷನ್ಸ್ ಬೇಕಂದರೆ ನಾವು ಬೇಗ ಅವ್ರಿಗೆ ವಿ ಗಿವ್ ದೆಮ್ ಆನ್ಸರ್ಸ್. ಬಟ್ ಆದರೆ ಪ್ರೈವೇಟ್ ಕಂಪ್ನಿಯವ್ರು ನಾವು ನೋಡ್ತಿದ್ದೀವಿ, ನಾವು ಅವ್ರಿಗೊಂದು ಟಿಕೆಟ್ ರೈಸ್ ಮಾಡಬೇಕು, ವಿ ಶುಡ್ ಫಾಲೋ ಅವರಲ್ಲಿ ಯಾರು ಒಬ್ಬ ರೆಸ್ಪಾನ್ಸಿಬಲ್ ಆಫೀಸರ್ ಅಂತ ಯಾರು ಇರಲ್ಲ. ಬರ್ತಾರೆ ಹೋಗ್ತಾರೆ, ದೇರ್ ಇಸ್ ನೋ ಸಚ್ ರೆಸ್ಪಾನ್ಸಿಬಿಲಿಟಿ. ಸೊ ಅವರು ಪ್ರಾಫಿಟ್ ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ. ಆದ್ದರಿಂದ ನಾನು ಹೇಳ್ತೀನಿ, ಪ್ರತಿಯೊಬ್ಬ ಸಾರ್ವಜನಿಕರು, ಪ್ರತಿಯೊಬ್ಬ
ಅಧಿಕಾರಿ ಅಥವಾ ಗುತ್ತಿಗೆದಾರರು ಎಲ್ಲರೂ ಎಷ್ಟಾಗುತ್ತೋ ಅಷ್ಟು ಆಕ್ಷೇಪಣೆಗಳನ್ನ 23ನೇ ತಾರೀಕು ಒಳಗಡೆ ಸಲ್ಲಿಸಬೇಕು. ಇದರಿಂದ ಅಟ್ಲೀಸ್ಟ್ ನಾವು ಅವ್ರನ್ನ ಒಂದು ತಡೆ ಹಿಡಿಲಿಕ್ಕೆ ಆದರೂ ಒಂದು ಮಾರ್ಗ ಬರುತ್ತೆ. ಮುಂದಿನ ಯಾವುದೇ ಏನಾದರೂ ಅವ್ರನ್ನ ತಡೆ ಹಿಡಿಲಿಕ್ಕೆ ಏನೇ ಒಂದು ಕ್ರಮ ಬೇಕಂದ್ರೂ ನಾವು ಮಾಡೋಣ. ಫಸ್ಟ್ ನಾವು ಇವಾಗ ಆಕ್ಷೇಪಣೆಗಳನ್ನ ಸಲ್ಲಿಸೋಣ. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟಿಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.